ನಿಮಿಷ ರೆಡಿ ಮನೆಯಿಂದ ಹೊರಟಿದೆ ಬರ್ತಾರೆ ಫಸ್ಟ್ ಈ ಕಟ್ ಮಾಡೋಣ ಅಷ್ಟೊಂದು ಬರ್ತಾರೆ ನನ್ನ ಮೊಬೈಲ್ಗಲ್ಲ ಹಿಂದಿನ ಐಫೋನ್ ಅಲ್ಲ ಹೌದು ಸರ್ ನೋಡಿ ಸರ್ ಸರ್ ಈ ಕಡೆ ಸರ್ 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 ವೆಲ್ಕಮ್ Welcome sir, hearty welcome sir, welcome sir, welcome sir, welcome sir, welcome sir, welcome sir, hearty welcome sir, welcome sir, welcome sir, Sigaru Champur welcome sir, Nadi welcome sir, hearty welcome sir, welcome sir, Sigaru Champur welcome sir, welcome sir. ಮುಂದೆ ಬನ್ನಿ ಎಲ್ಲಿ ಇದು ಬ್ಯಾಕ್ ಸೈಡ್ ಸ್ಕೂಲ್ ಮಧ್ಯದಲ್ಲಿ ಕ್ಲೋಸ್ ಮಾಡಿದೀವಿ ಪರ್ಮನೆಂಟ್ ಇವತ್ತು ಆಕ್ಸೆಸ್ ಮಾಡ್ಕೊಂಡಿದೀವಿ ಈಗ 80ರಲ್ಲಿ ಎಷ್ಟು ಜನ ಇದ್ದಾರೆ ನಮಗೆ 12 ಮೆಂಬರ್ಸ್ ಅಷ್ಟೇ ಇರೋದು ಯಾಕಂದ್ರೆ ಲಾಸ್ಟ್ ಫಸ್ಟ್ ಇಂದ ಕ್ಯಾರಿ ಫಾರ್ವರ್ಡ್ ಆಗಿ 12 ಅಷ್ಟೇ ಎಲ್ಕೆಜಿ ಯುಕೆಜಿ 30 ಇದ್ದಾರೆ ಇದು ಬೆಂಗಳೂರಿನ ತರಿಸಿ ಹಾ ಎಲ್ಲ ಆಲ್ರೆಡಿ ನಾವು ರನ್ ಮಾಡ್ತಿದ್ದೀವಿ ಟ್ರಯಲ್ಗೋಸ್ಕರ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಅಂತ ಈ ಕಡೆ ಮಹೇಶ್
ಈಗ ನೆಕ್ಸ್ಟ್ ತಗೊಳ್ಳಲ್ಲ ಸರ್, ಈಗ ಅಷ್ಟೇ ಹೋಗಿದ್ದು ಅಡ್ಮಿಷನ್ ಕ್ಲೋಸ್. 90 ಮೇಲೆ ತಗೊಳ್ಳಲ್ಲ. ಫೋಟೋ ತಂದಿಕ್ಕೆ ಆಲ್ರೆಡಿ 85 ಆಗಿದೆ. 5 kg ಆಗಿದೆ ನಮಗೆ. ಒಂದು ನಿಮಿಷ ಸರ್ ಈ ಕಡೆ ಸರ್ ಸಂತೋಷ್ ಅವರಿಗೆ ಅವರಿಬ್ಬರು ಒಟ್ಟಿಗೆ ಗಂಡ ಸರ್ ಈ ಕಡೆ ಸರ್ ಯಾವ ಪ್ಲೇಸು ಕೈ ಅಣ್ಣ ಕೈ ಹೆಬ್ಬಲ್ ಬಾಯ್ ಈ ಕಡೆ ನೋಡಿ ಇಲ್ಲಿ ಬಂದು ಒಂದು ಗೌರವವನ್ನು ಸಂಪಾದನೆ ಮಾಡಿದ್ದೇವೆ. ಇದಕ್ಕೋಸ್ಕರ ನಾನು ತಮ್ಮೆಲ್ಲರಿಗೂ ವಿಶೇಷವಾದ ರೀತಿಯಲ್ಲಿ ಸಲ್ಲಿಸ್ತೇನೆ. ಭಾಳ ವಿಶೇಷವಾದಂಥ ಸಂದರ್ಭ. ಇವತ್ತಿನ ಮಕ್ಕಳೇ ಮುಂದಿನ ದೇಶದ ಪ್ರಜೆಗಳು, ದೇಶದ ಆಸ್ತಿ ಅಂತ. ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಪೂರಕವಾದ ವಾತಾವರಣವನ್ನು ಇಲ್ಲಿ ಸೃಷ್ಟಿಯಾಗಿದೆ. ಏನು ಸುಮಾರು 80 ಮಕ್ಕಳಿಗೆ ಪ್ರಿ KG ಅಪ್ ಟು UKG ತನಕ ಶುರು ಮಾಡಿದರೆ ಅವ್ರಿಗೆ ಶುಭವಾಗಲಿ. ಏಕೆಂದರೆ ಮಕ್ಕಳಿಗೆ ಭಾಳ ಮುಖ್ಯವಾಗಿ ಬೇಕಾಗಿರೋದೊಂದು ಸಂಸ್ಕಾರ. ಜೀವನದಲ್ಲಿ ಸಂಸ್ಕಾರ ಭಾಳ ಮುಖ್ಯ. ಹಾಗಾಗಿ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಎಷ್ಟು ಮಟ್ಟಿಗೆ ನಾವು ಬೆಳೆಸ್ತೀವೋ ಅಷ್ಟು ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಏಕೆಂದರೆ ಮಣ್ಣಿಗೆ ಸಂಸ್ಕಾರ ಸಿಕ್ಕರೆ ಮಡಕೆ ಆಗ್ತದೆ, ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಶಿಲೆ ಆಗ್ತದೆ, ನೀರಿಗೆ ಸಂಸ್ಕಾರ ಸಿಕ್ಕರೆ ತೀರ್ಥ ಆಗ್ತದೆ, ಅನ್ನಕ್ಕೆ ಸಂಸ್ಕಾರ ಸಿಕ್ಕರೆ ಪ್ರಸಾದ ಆಗ್ತದೆ, ಸಗಣಿಗೆ ಸಂಸ್ಕಾರ ಸಿಕ್ಕರೆ ವಿಭೂತಿ ಆಗ್ತದೆ, ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತದೆ. ಹಾಗಾಗಿ ಆ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷತೆ ಅಂದರೆ ಹಿಂದಿನ ನಮ್ಮ ಆರೋಗ್ಯ ಮಂತ್ರಿಗಳಾದಂಥ ಕಾಗೋಡು ತಿಮ್ಮಪ್ಪ ಹಿರಿಯರಾದಂಥ ಮಾರ್ಗದರ್ಶಕರಾದಂಥ ಅವರಿಗೆ ಶತಾಯುಷಿ ಅವರು ಆಗಬೇಕು, ಎಲ್ಲರ ಸಾಗರದ ಜನರ ಬೇಡಿಕೆ ಅದು. ಅವರಿಂದ ಉದ್ಘಾಟನೆ ಇವತ್ತೇನು ಕ್ಲಿನಿಕ್ ಉದ್ಘಾಟನೆ ಆಗಿದೆ, ಬಹಳ ಸಂತೋಷದ ಸುದ್ದಿ. ಏಕೆಂದರೆ ಸಾಗರದಲ್ಲಿ ತುಂಬ ಪೊಟೆನ್ಸಿ ಇದೆ. ಸುತ್ತಮುತ್ತಲಿನ ಸುಮಾರಷ್ಟು ಊರುಗಳಿಂದ ಇಲ್ಲಿ ಪೇಷಂಟ್ಸ್ ಬರ್ತಾರೆ. ಇಲ್ಲಿಂದ ದೂರದ ಶಿವಮೊಗ್ಗಕ್ಕೆ ಅಥವಾ ಮಣಿಪಾಲಿಗೆ ಹೋಗ್ತಿದ್ದಂಥ ಪೇಷಂಟ್ಸ್ನ ಇಲ್ಲೇ ಹಿಡಿದಿಡುವಂಥ ಒಂದು ಕೆಲಸ ಆಗ್ತಾ ಇದೆ. ಹೆಚ್ಚು ಹೆಚ್ಚು ಈ ರೀತಿಯ ಆರೋಗ್ಯ ದೃಷ್ಟಿಯಿಂದ ಒಳ್ಳೊಳ್ಳೆಯ ಆಸ್ಪತ್ರೆಗಳು ಸಾಗರಕ್ಕೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕ್ಲಿನಿಕ್ ಶುರು ಮಾಡ್ತಿದ್ದಾರೆ. ಅವರಿಗೆ ಶುಭವಾಗಲಿ. ಇಲ್ಲಿ ವೈದ್ಯರಾದಂಥ ಡಾಕ್ಟರ್ ಪ್ರತಿಮಾ ಮೇಡಮ್ ಅವ್ರಿಗೂ ಮತ್ತು ಡಾಕ್ಟರ್ ಚಂದನ್ ಅವ್ರಿಗೂ ಮತ್ತು ಡಾಕ್ಟರ್ ಚಿನ್ಮಯ್ ಅವ್ರಿಗೂ ಶುಭವಾಗಲಿ. ಅವರಿಂದ ಒಳ್ಳೆಯ ಆರೋಗ್ಯವನ್ನು ಕೊಡುವಂತೆ ಆ ಭಗವಂತ ಅವರಿಗೆ
ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ಅವರೇ ನ್ಯಾಚುರಲ್ ಆಗಿ ತೆಗೆದಿರೋ ಫೋಟೋ ಅದು.